ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವು ಈಗ ಕಾಣುತ್ತಿರುವಂತೆ ನಮ್ಮ ಪ್ರೀತಿಯ ಸಹೋದರ ಅರ್ಜುನ್ ರವರ ಕುರಿತಾಗಿದೆ. ಅರ್ಜುನ್ ರವರ ಮೃತದೇಹವು ನಿನ್ನೆ ಸಂಜೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೇಮ್ಸ್ ಹಾಸ್ಪಿಟಲ್ನಿಂದ ಹೊರಡಿ ಈಗ ಬೆಳಗ್ಗೆ 6-7 ಗಂಟೆಯ ಸಮಯದಲ್ಲಿ ಅವರ ಜನ್ಮ ಊರಾದ ಕೋಳಿಕೋಡ್ನಲ್ಲಿರುವಂತಹ ಊರಿಗೆ ಆಂಬ್ಯುಲೆನ್ಸ್ ಮುಖಾಂತರ ಸ್ಥಳಾಂತರಿಸಲಾಗಿದೆ. ನೀವು ಕಾಣುತ್ತಿರುವಂತಹ ದೃಶ್ಯಗಳು ಅವರ ಜನ್ಮ ಊರಾದ ಕೋಳಿಕೋಡ್ನಲ್ಲಾಗಿದೆ. ಈ ಆಂಬ್ಯುಲೆನ್ಸ್ ನೀವೀಗ ಕಾಣುತ್ತಿರುವುದು. ಬಹಳ ಅಧಿಕ ಜನರು ಅಲ್ಲಿ ಅವರ ಮೃತದೇಹವನ್ನು, ಪಾರ್ಥಿವ ಶರೀರವನ್ನು ನೋಡಲು ಬೇಕಾಗಿ ಜಮಾಯಿಸಿದ್ದಾರೆ. ಪೊಲೀಸರ ಬಿಗಿ ಭದ್ರತೆಗಳು ಕೂಡ ಅವರ ಆಂಬ್ಯುಲೆನ್ಸ್ ಹೊರಗಡೆ ಇದೆ. ಅವರ ಪಾರ್ಥಿವ ಶರೀರವನ್ನು ಈಗ ನೇರವಾಗಿ ಅವರ ಮನೆಯೊಳಗೆ ಕರೆದುಕೊಂಡು ಹೋಗುವ ದೃಶ್ಯಗಳಾಗಿದೆ ನೀವು ಈಗ ಕಾಣುತ್ತಿರುವುದು. ಅವರ ಪಾರ್ಥಿವ ಶರೀರವನ್ನು ನೇರವಾಗಿ ಮನೆಯೊಳಗೆ ಕರೆದುಕೊಂಡು ಹೋಗಿ 1 ಗಂಟೆಗಳ ಕಾಲ ಎಲ್ಲರಿಗೂ ಕೂಡ ನೋಡಲು ಬೇಕಾಗಿ ವ್ಯವಸ್ಥೆಯನ್ನು ಒದಗಿಸಲಾಗುತ್ತದೆ. ಅದರ ನಂತರ ಅವರ ಪಾರ್ಥಿವ ಶರೀರವನ್ನು ಅವರ ಮನೆಯ ಹಿಂದೆಗಡೆಯಲ್ಲಿ ಸಂಸ್ಕಾರ ಮಾಡುವುದಾಗಿ ಮುಖಂಡರು ತಿಳಿಸಿದ್ದಾರೆ. ಈಗ ನೀವು ಕಾಣುತ್ತಿರುವುದು ಈಶ್ವರ್ ಮಲ್ಪೆರವರ ಫೋಟೋವಾಗಿದೆ. ಈಶ್ವರ್ ಮಲ್ಪೆರವರು ಅರ್ಜುನ್ ರವರ ಸನಿಹದಲ್ಲೇ ಅವರನ್ನು ಅಪ್ಪಿ ಹಿಡಿದು ಅವರ ಹತ್ತಿರವೇ ಕೂತಿದ್ದಾರೆ. ಇದರಲ್ಲೇ ನಮಗೆ ತಿಳಿಯುತ್ತದೆ ಈಶ್ವರ್ ಮಲ್ಪೆರವರ ಆತ್ಮಾರ್ಥತೆ. ಈಗ ಕಾಣುತ್ತಿರುವುದು ಅವರ ಪಾರ್ಥಿವ ಶರೀರವನ್ನು ಅವರ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಿರುವಂತಹ ದೃಶ್ಯಗಳಾಗಿದೆ. ಅಲ್ಲಿ ನಮ್ಮ ಕರ್ನಾಟಕದ ಕಾರವಾರ MLA ಆದಂತಹ ಸತೀಶ್ ರವರು ಅವರ ಜನ್ಮ ಊರಾದ ಕೋಳಿಕೋಡ್ಗೆ ಹೋಗಿದ್ದಾರೆ. ಹಾಗೂ ಕಾಸರಗೋಡಿನ ಮಂಜೇಶ್ವರಂ ಮಂಡಲದ MLA ಆದಂತಹ AKM ಅಶ್ರಫ್ ರವರು ಕೂಡ ಇದ್ದಾರೆ. ಹಾಗೆ ಕೋಳಿಕೋಡ್ನ ವಡಗರ ಎಂಬ ಮಂಡಲದ MLA ಆದಂತಹ MP ಆದಂತಹ ಮಿಸ್ಟರ್ ಶಾಫಿ ಪರಂಬಿಲ್ ರವರು ಕೂಡ ಅವರೊಂದಿಗಿದ್ದಾರೆ. ಹೀಗೆ ಅರ್ಜುನ್ ರವರ ಜನ್ಮ ಊರಾದ ಕೋಳಿಕೋಡ್ನಲ್ಲಿರುವಂತಹ ಮತ್ತೊಂದು ಸ್ಥಳದ MLA ರವರು ಕೂಡ ಇದ್ದಾರೆ. ಹೀಗೆ ಹಲವಾರು ಗಣ್ಯರು, ರಾಜಕೀಯ ಮುಖಂಡರು ಅವರ ಊರಿನಲ್ಲಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಅವರಿಗೆ, ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಘೋಷಿಸಿದ್ದಾರೆ. ನಾಳೆ ಬೆಳಗ್ಗೆ ಅವರ ಹೆಂಡತಿಗೆ ಆ ಹಣವನ್ನು, ಆ ನಗದನ್ನು ಹಸ್ತಾಂತರಿಸುವುದಾಗಿ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ. ಅರ್ಜುನ್ ರವರ ಮೃತದೇಹವು ಅವರ ಊರಿಗೆ ತಲುಪಿದಾಗ ಅವರನ್ನು ನೋಡಲು ಬೇಕಾಗಿ ಕೇರಳದ ಹಾಗೂ ಕರ್ನಾಟಕದ ಹಲವಾರು ಭಾಗಗಳಿಂದ, ನಾನಾ ಕಡೆಗಳಿಂದ ಅವರ ಮೃತದೇಹವನ್ನು ನೋಡಲು ಬೇಕಾಗಿ ಜನರು ಜಮಾಯಿಸಿದ್ದಾರೆ. ಆ ದೃಶ್ಯಗಳನ್ನಾಗಿದೆ ನಾವೆಲ್ಲರೂ ಕೂಡ ಈಗ ಕಾಣುತ್ತಿರುವುದು. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೇಮ್ಸ್ ಹಾಸ್ಪಿಟಲ್ನಿಂದ ಕರ್ನಾಟಕದ ಆಂಬ್ಯುಲೆನ್ಸ್ ಮೂಲಕ ಹಾಗೂ ಆಂಬ್ಯುಲೆನ್ಸ್ ಮುಂದೆಗಡೆ ಹಿಂದೆಗಡೆಯಾಗಿ MLA ರವರ ಗಾಡಿ ಹಾಗೂ ಮತ್ತಿತರ ಪೊಲೀಸರ ಬಿಗಿ ಭದ್ರತೆಗಳೊಂದಿಗೆ ಕರ್ನಾಟಕ ಕೇರಳದ ಬಾರ್ಡರ್ ಆದಂತಹ ತಲಪ್ಪಾಡಿ ಎಂಬ ಪ್ರದೇಶದವರೆಗೆ ಕರ್ನಾಟಕದ ಆಂಬ್ಯುಲೆನ್ಸ್ ಮೂಲಕವೇ ಕರ್ನಾಟಕದ ಪೊಲೀಸರ ಭದ್ರತೆಯೊಂದಿಗೆ ತಲುಪಿಸಲಾಯಿತು. ಅದರ ನಂತರ ಬಾರ್ಡರ್ನ ಆಚೆಗೆ ಕೇರಳದ ಆಂಬ್ಯುಲೆನ್ಸ್ ಮುಖಾಂತರ ಹಾಗೂ ಕೇರಳದ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಕೋಳಿಕೋಡ್ಗೆ ಬೆಳಗ್ಗೆ ತಲುಪಿತು. ನಿನ್ನೆ ಸಂಜೆ ಅಲ್ಲಿಂದ ಹೊರಡಿ ಇವತ್ತು ಬೆಳಗ್ಗೆ ಅಲ್ಲಿಗೆ ಅವರ ಕೋಳಿಕೋಡ್ಗೆ ತಲುಪಿತು. ಸುಮಾರು 10-15 ಗಂಟೆಗಳ ಕಾಲ ಇರುವಂತಹ ಯಾತ್ರೆಯಾಗಿತ್ತು. ಆ ಯಾತ್ರೆಯಲ್ಲಿ MLA ಅವರು ಕೂಡ ಭಾಗಿಯಾಗಿದ್ದರು. ಮಂಜೇಶ್ವರದ MLA ಆದಂತಹ ಅಶ್ರಫ್ ರವರು ಹಾಗೂ ಕಾರವಾರದ MLA ಆದಂತಹ ಸತೀಶ್ ರವರ ಈ ಆತ್ಮಾರ್ಥತೆಯನ್ನು ನೋಡುವಾಗ ಎಲ್ಲ ನಮ್ಮ ಭಾರತ ದೇಶದಲ್ಲಿರುವ ಅಥವಾ ಕರ್ನಾಟಕದಲ್ಲಿರುವ MLA ಅವರು ಕೂಡ ಇವರನ್ನು ನೋಡಿ ಕಲಿಯಬೇಕು. MLA ಅವರು ಮಾತ್ರವಲ್ಲ, ಮತ್ತಿತರ ಎಲ್ಲ ಜನರಿಗೂ ಕೂಡ ಇವರು ರೋಲ್ ಮಾಡೆಲ್ ಆಗಿದ್ದಾರೆ. ಹಾಗೂ ಈಶ್ವರ್ ಮಲ್ಪೆರವರು ಕೂಡ ಹಾಗೆ. ಅವರ ಮನೆಯಲ್ಲಿ ಇರುವಂತಹ ಅವಸ್ಥೆಯು ಬಹಳ ಗಣನೀಯ ಅವಸ್ಥೆಯಾಗಿದೆ. ಯಾಕಂದರೆ ಅವರ 2 ಮಕ್ಕಳಿಗೆ ಬಹಳ ಅನಾರೋಗ್ಯದಿಂದ ಅವರು ಬಳಲುತ್ತಿದ್ದಾರೆ. ಒಂದು ಮಗುವಿಗೆ ಏಳಲೇ ಸಾಧ್ಯವಾಗುವುದಿಲ್ಲ, ಮತ್ತೊಂದು ಮಗು ಮಾತನಾಡುವುದಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನು ಮನೆಯಲ್ಲಿಟ್ಟುಕೊಂಡು ಅದನ್ನು ಯಾವುದನ್ನು ಹೊರಪಡಿಸದೆ ಸ್ವಂತವಾಗಿ ಅವರು ಶಿರೂರಿನಲ್ಲಿ ಡೈವಿಂಗ್ ಮೂಲಕ ಅರ್ಜುನ್ ರವರನ್ನು ಹುಡುಕಲು ಬೇಕಾಗಿ ಬಹಳ ಕಷ್ಟಪಟ್ಟು ಯಾವುದೇ ವೇತನವಿಲ್ಲದೆ ಫ್ರೀಯಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಕೆಲಸ ಮಾಡಿಕೊಂಡಿದ್ದರು. ಆದರೆ ಅವರನ್ನು ಕೂಡ ಹಲವಾರು ಜನರು ಟ್ರೋಲ್ ಮಾಡಿದ್ದರು ಹಾಗೂ ಪೊಲೀಸರು ಅವರನ್ನು ಬೆನ್ನಟ್ಟಿದರು ಎಂದು ಹೇಳಲ್ಪಡುವುದಾಗಿ ನಾವು ಕೇಳುತ್ತಿದ್ದೇವೆ. ಹಾಗೆ
ನಮ್ಮ ಪ್ರೀತಿಯ ಸಹೋದರರಾದಂತಹ ಮನಾಫ್ರವರು, ಈ ಲಾರಿಯ ಓನರ್ ಆದಂತಹ ಮನಾಫ್ರವರು ಮೊದಲಿನಿಂದ ಹಿಡಿದು ಈ ಸಿಗುವ ತನಕ ಅಲ್ಲೇ ಇದ್ದರು. ಅವರು ನಿನ್ನೆ ಅವರು KIMS ಹಾಸ್ಪಿಟಲ್ನಿದ್ದಂತಹ ಸಂದರ್ಭದಲ್ಲಿ ಅವರು ನೇರವಾಗಿ ಅರ್ಜುನ್ರವರ ಮನೆಗೆ ಹೋಗಿ ಅವರ ತಾಯಿಯನ್ನು ಹಾಗೂ ಅಕ್ಕ ತಂಗಿಯರನ್ನು ಮತ್ತು ಹೆಂಡತಿ ಮಕ್ಕಳನ್ನು ಸಮಾಧಾನಪಡಿಸಿದರು. ಹಾಗೂ ಹಲವಾರು ವಿಷಯಗಳನ್ನು ಅವರು ಬಹಿರಂಗಪಡಿಸಿದರು. ಯಾವುದಂದರೆ 2.5 ತಿಂಗಳುಗಳ ಕಾಲ ಅವರು ಒಂದು ಬಾಡಿಗೆ ಮನೆ ತೆಗೆದು ಕಾರವಾರದ ಒಂದು ಪ್ರದೇಶದಲ್ಲೇ ಅವರು ಅರ್ಜುನ್ರವರ ಹುಡುಕಾಟನೆಗೆ ಬೇಕಾಗಿ ಅವರು ಅಲ್ಲೇ ತಂಗಿದ್ದರು. ಯಾವುದೇ ರೀತಿಯ ಮಂಚಗಳಿಲ್ಲದೆ ಕೇವಲ ನೆಲದಲ್ಲೇ ಮಲಗಿದ್ದರು. ಹೀಗೆ ಫುಡ್ ಬಹಳ ಚಿಕ್ಕ ಚಿಕ್ಕ ಫುಡ್ಗಳಾಗಿತ್ತು, ಬರೀ ಊಟ ಮಾತ್ರವಾಗಿತ್ತು. ಹೀಗೆ ಹಲವಾರು ತ್ಯಾಗಗಳನ್ನು ಸಹಿಸಿದಂತಹ ವಿಷಯಗಳನ್ನು ಮನಾಫ್ರವರು ಬಹಿರಂಗಪಡಿಸಿದರು. ಮನಾಫ್ರವರು ಕೇವಲ ಒಂದು ಓನರ್ ಮಾತ್ರ, ಆದರೂ ಇಷ್ಟೊಂದು ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅವರನ್ನು ಸಿಗಲು ಬೇಕಾಗಿ ಇಷ್ಟೊಂದು ಕಷ್ಟಪಟ್ಟ ವಿಷಯವನ್ನು ಕೇಳುವಾಗ ಇನ್ನೂ ಕೂಡ ನಮ್ಮ ಭಾರತದಲ್ಲಿ ಮಾನವೀಯತೆ ಇರುವಂತಹ ಜನರಿದ್ದಾರೆ ಎಂದು ಸಮಾಧಾನವಾಗುತ್ತಿದೆ. ಆದರೆ ಮನಾಫ್ರವರನ್ನು ಹಲವಾರು ಜನರು ಟ್ರೋಲ್ ಮಾಡಿಕೊಂಡಿದ್ದರು. ಹೇಗೆಂದರೆ ಅವರು ಬರೀ ಲಾರಿಗೆ ಬೇಕಾಗಿ ಕಷ್ಟಪಡುತ್ತಿದ್ದಾರೆ, ಅರ್ಜುನ್ರವರನ್ನು ಸಿಗಲು ಬೇಕಾಗಿ ಅಲ್ಲ ಅವರು ಕಷ್ಟಪಡುತ್ತಿರುವುದು, ಬರೀ ಲಾರಿಗಾಗಿ ಮಾತ್ರವಾಗಿದೆ ಎಂದು ಹೇಳಿ ಹಲವಾರು ಟ್ರೋಲ್ಗಳು ಬಂದಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ಮನಾಫ್ರವರು ಹೇಳಿದ್ದು ಏನೆಂದರೆ, ನನಗೆ ಆ ಲಾರಿ ಬೇಡ, ಆ ಲಾರಿಯನ್ನು ನೇರವಾಗಿ ಲಾರಿಯಿಂದ ಅವರ ಮೃತದೇಹವನ್ನು ತೆಗೆದ ನಂತರ ನೇರವಾಗಿ ಆ ನದಿಗೆ ಹಾಕಿಬಿಡಿ, ಅವರ ಮೃತದೇಹವನ್ನು ಮಾತ್ರ ಹೊರತೆಗೆದರೆ ಸಾಕು ಎಂದು ಹೇಳುವಾಗಲೇ ನಮಗೆ ಅರ್ಥವಾಗಬಹುದು ಇವರಿಗೆ ಎಷ್ಟು ಆತ್ಮಾರ್ಥತೆಯಿಂದಾಗಿತ್ತು ಇವರು ಕೆಲಸ ಮಾಡಿದ್ದು. ಆದರೆ ಹಲವಾರು ಜನರು ಈ ಒಂದು ದುರಂತದ ಎಡೆಯಲ್ಲೂ ಕೂಡ ಇಷ್ಟೊಂದು ಕಷ್ಟಗಳನ್ನು ಸಹಿಸಿದ, ತ್ಯಾಗಗಳನ್ನು ಸಹಿಸಿದವರನ್ನು ಕೂಡ ಟ್ರೋಲ್ ಮಾಡದೆ ಬಿಡದಂತಹ ನೀಚ ವ್ಯಕ್ತಿಗಳನ್ನು ನಾವೊಮ್ಮೆ ನೋಡಬೇಕು. ಸಿಗದಂತಹ 2 ಮೃತದೇಹಗಳು ಕರ್ನಾಟಕದ ಜಗದೀಶ್ ಮತ್ತು ಜಗನ್ನಾಥ್ ಇಬ್ಬರು ವ್ಯಕ್ತಿಗಳ ಶರೀರವು ಇನ್ನೂ ಕೂಡ ಸಿಗಲೇ ಇಲ್ಲ. ಅವರ ಕುಟುಂಬವೂ ಕೂಡ ಅರ್ಜುನ್ರವರ ಕುಟುಂಬದವರು ಹೇಗೆ ಕಾಯುತ್ತಿದ್ದರೋ ಅದೇ ರೀತಿ ಅವರನ್ನು ಕೂಡ ಆ ಇಬ್ಬರನ್ನೂ ಕೂಡ ಕಾಯುತ್ತಿರುವಂತಹ 2 ಕುಟುಂಬಗಳು ಇನ್ನೂ ಕೂಡ ಕರ್ನಾಟಕದಲ್ಲೇ ಬಾಕಿ ಇದೆ. ಅರ್ಜುನ್ರವರನ್ನು ಸಿಕ್ಕಿದಂತಹ ಈ ಸಂದರ್ಭದಲ್ಲಿ ಬರೀ ಅವರನ್ನು ಮಾತ್ರ ನೆನಪಿಸದೆ ಇನ್ನೂ ಕೂಡ ಇಬ್ಬರು ಇದ್ದಾರೆ, ಅವರಿಗೂ ಬೇಕಾಗಿ ಹುಡುಕಾಟಗಳನ್ನು ನಡೆಸಬೇಕು, ಅವರ ಕುಟುಂಬದವರಿಗೂ ಕೂಡ ಸಮಾಧಾನಪಡಿಸಬೇಕು ಎಂದು ಹೇಳುತ್ತಾ ನನ್ನ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಮತ್ತಿತರ ಗಣ್ಯ ವ್ಯಕ್ತಿತ್ವಗಳು 5 ಲಕ್ಷ ಪರಿಹಾರವನ್ನು ಘೋಷಿಸುವ ಸಂದರ್ಭದಲ್ಲಿ ಕೇರಳದಲ್ಲಿ ಹಲವಾರು ರೀತಿಯಲ್ಲಿ ಟ್ರೋಲ್ಗಳು ನಡೆದುಕೊಂಡಿದೆ. ಕರ್ನಾಟಕ ಸರ್ಕಾರದ ಹೆಸರಿನಲ್ಲ, ಕೇರಳ ಸರ್ಕಾರವು ಈವರೆಗೂ ಹಣವನ್ನು ಘೋಷಿಸಲಿಲ್ಲ ಎಂಬ ಹೆಸರಿನಲ್ಲಿ ಅವರ ಮುಖ್ಯಮಂತ್ರಿಗಳ ಎದುರಾಗಿ ಹಲವಾರು ವಿಮರ್ಶೆಗಳು ಬರುತ್ತಿದೆ ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ.